ಸಿಟಿ ನೋಡೋಕೆ ಸುತ್ತೋಕೆ ಎಷ್ಟು ಚಂದ ಅಲ್ವಾ. ಕಣ್ಣು ಹಾಯಿಸಿದಷ್ಟು ದೂರ ಅಂಗಡಿಗಳು, ಎಲ್ಲೆಡೆ ಆಧುನಿಕ ಸೌಲಭ್ಯಗಳು, ಬೇಕಾದ ಕಡೆಗೆ ಕ್ಷಣಾರ್ಧದಲ್ಲಿ ಕರೆದೊಯ್ಯುವ ವಾಹನಗಳು, ಇವೆಲ್ಲವೂ ನಗರ ಜೀವನಕ್ಕೆ ಒಂದಿಷ್ಟು ವಿಶೇಷವಾದ ಆಕರ್ಷಣೆಯನ್ನ ನೀಡುತ್ತವೆ. ಆದರೆ ಇದೇ ನಗರದೊಳಗೆ ಸ್ವಲ್ಪ ಆಳವಾಗಿ ಸೂಕ್ಷ್ಮವಾಗಿ ಗಮನಿಸಿದರೆ ಮನಸ್ಸನ್ನು ಕಲಕುವಂತಹ ಅನೇಕ ದೃಶ್ಯಗಳು ಕಣ್ಣಿಗೆ ಬೀಳುತ್ತವೆ. ನಮಸ್ಕಾರ ಎಲ್ಲರಿಗೂ, ನನ್ನ ಹೆಸರು ಸಹನಾ. ಇಂದು ನಾನು ಕಣ್ಣಾರೆ ಕಂಡ ಒಂದು ಘಟನೆ ನನ್ನ ಮನಸ್ಸನ್ನೇ ಬದಲಾಯಿಸಿದ ಬಗೆಯನ್ನು ನಿಮ್ಮ ಮುಂದೆ ಹಂಚಿಕೊಳ್ತಾ ಇದ್ದೇನೆ. ಇದನ್ನು ಕಂಡ ನನಗೆ ಇದೆಲ್ಲದರ ಮುಂದೆ ನನ್ನ ಕಷ್ಟಗಳು ಬಹಳ ಚಿಕ್ಕವು ಅಂತ ಅನ್ನಿಸ್ತು. ನಗರದ ಹೊಳಪಿನ ಹಿಂದೆ ಅಡಗಿರುವ ಒಂದು ಮೌನದ ನೋವಿನ ಕಥೆಯನ್ನು ಇಂದು ನಿಮ್ಮೊಂದಿಗೆ ಹಂಚಿಕೊಳ್ಳಲಿದ್ದೇನೆ. ಇಂದು ಕೆಲಸದ ನಿಮಿತ್ತ ಪನ್ವೇಲ್ಗೆ ಹೋಗಿದ್ದೆ. ಕೆಲಸ ಮುಗಿದ ನಂತರ ಬಸ್ ತಕ್ಷಣ ಸಿಗಲಿಲ್ಲ. ಹೀಗಾಗಿ ಸ್ವಲ್ಪ ದೂರ ನಡೆದು ರಿಕ್ಷಾ ಹಿಡಿಯಬೇಕಾಗಿತ್ತು. ಹೀಗೆ ಆ ದಾರಿಯಲ್ಲಿ ನಡೆದು ಬರುತ್ತಿದ್ದಾಗ ಕಣ್ಣಿಗೆ ಬಿದ್ದ ಒಂದು ದೃಶ್ಯ ನನ್ನ ಎಲ್ಲ ಸಣ್ಣ ಪುಟ್ಟ ಕಷ್ಟಗಳನ್ನು ಕ್ಷಣ ಮಾತ್ರದಲ್ಲಿ ಮರೆಸಿಬಿಟ್ಟಿತ್ತು. ನಮಗೆ ನಿಜವಾಗಿಯೂ ಕಷ್ಟಗಳೇ ಇಲ್ಲ ಅಂತ ಹೇಳಬಹುದು. ಜೀವನದಲ್ಲಿ ಆರ್ಥಿಕ ಏರಿಳಿತ ಇರಬಹುದು, ಆದರೆ ನಮ್ಮೊಂದಿಗೆ ತಂದೆ ತಾಯಿ ಬಂಧು ಬಳಗ ನಮ್ಮವರು ತಮ್ಮವರು ಎಲ್ಲರೂ ಇದ್ದಾರೆ. ನಮ್ಮದೇ ಆದ ಸಂಬಂಧಗಳಿವೆ, ನಮ್ಮದೇ ಆದ ಒಂದು ಕುಟುಂಬ ಇದೆ, ನಮ್ಮದೇ ಒಂದು ಸಮಾಜ ಇದೆ. ಇವೆಲ್ಲವನ್ನ ಹೊಂದಿರುವ ನಾವು ಅದೆಷ್ಟು ಪುಣ್ಯಾತ್ಮರಲ್ವೇ. ಅವಳ ವಯಸ್ಸು ಹೆಚ್ಚೆಂದರೆ 18ರಿಂದ 20 ಇರಬಹುದು, ಅದಕ್ಕಿಂತ ಹೆಚ್ಚಿರಲಿಕ್ಕಿಲ್ಲ. ಹೀಗೆ ಮೇಲ್ನೋಟಕ್ಕೆ ನೋಡಲು ನಿಜಕ್ಕೂ ಸೌಂದರ್ಯವತಿಯೇ. ಆದರೆ ಕೂದಲು ಸಂಪೂರ್ಣ ಕೆದರಿ ಹೋಗಿತ್ತು. ಮೈಮೇಲೆ ಸರಿಯಾಗಿ ಬಟ್ಟೆಯೂ ಇರಲಿಲ್ಲ, ಕಾಲಲ್ಲಿ ಚಪ್ಪಲಿ ಸಹ ಇರಲಿಲ್ಲ. ಅವಳ ರೂಪ, ಅವಳ ಸ್ಥಿತಿ ನೋಡಿದ ತಕ್ಷಣ ನನ್ನ ಮನಸ್ಸು ಮೌನವಾಯಿತು. ಅವಳು ಯಾವ ನೋವನ್ನ ಅನುಭವಿಸುತ್ತಿದ್ದಾಳೋ, ಯಾವ ಸಂಕಟದ ನಡುವೆ ಬದುಕುತ್ತಿದ್ದಾಳೋ ತಿಳಿಯಲಿಲ್ಲ. ಕಣ್ಣಲ್ಲಿನ ನೀರು ಕೆನ್ನೆಯನ್ನ ತೋಯಿಸುತ್ತಿತ್ತು. ಬಿಸಿಲಿನ ಬೇಗೆಗೆ ಸುಸ್ತಾಗಿಯೂ ದಾಹವಾಗಿಯೂ ರಸ್ತೆ ಬದಿಯ ಫುಟ್ಪಾತ್ ಮೇಲೆ ಕಾಲು ಚಾಚಿ ಕುಳಿತಿದ್ದಳು. ಅವಳ ಪಕ್ಕದಲ್ಲೇ ನಡೆದು ಸಾಗುವಾಗ ನನ್ನ ಕಣ್ಣಿಗೆ ಬಿದ್ದ ಮತ್ತೊಂದು ದೃಶ್ಯವೆಂದರೆ ಅವಳ ಮಡಿಲಲ್ಲಿ ಒಂದು ಪುಟ್ಟ ಮಗುವೂ ಇತ್ತು. ಆ ಮಗುವಿಗೆ ವರ್ಷವೂ ತುಂಬಿರಲಿಕ್ಕಿಲ್ಲ. ಆ ಮಗುವಿನ ಕತೆ ಏನು ಎಂಬುದನ್ನು ನಾನು ಊಹಿಸಲೂ ಸಾಧ್ಯವಿಲ್ಲ. ಆದರೆ ಆ ದೃಶ್ಯ ಮಾತ್ರ ಮನಸ್ಸನ್ನ ಒಂಥರ ಹಿಂಸೆಗೆ ತಳ್ಳಿತ್ತು. ನಾವೆಲ್ಲರೂ ಬದುಕಿನ ಬಗ್ಗೆ ಎಷ್ಟೋ ಕನಸುಗಳನ್ನು ಕಟ್ಟಿಕೊಂಡಿರುತ್ತೇವೆ. ನಮ್ಮದೇ ಒಂದು ಮನೆ ಇರಬೇಕು, ಅದು ದೊಡ್ಡ ಬಂಗಲೆಯಾಗಿರದಿದ್ದರೂ ಪರವಾಗಿಲ್ಲ, ಒಂದು ಪುಟ್ಟ ಗುಡಿಸಲಾದರೂ ನಮ್ಮದೇ ಆಗಿರಬೇಕು, ನಮ್ಮದೇ ಒಂದು ಸಂಸಾರ ಇರಬೇಕು, ಗಂಡನಾದವನು ದುಡಿದು ಮನೆಗೆ ತರಬೇಕು, ಹೆಂಡತಿ ಪ್ರೀತಿಯಿಂದ ಅಡುಗೆ ಮಾಡಿ ಬಡಿಸಬೇಕು, ಮಕ್ಕಳ ನಗು ಮನೆ ತುಂಬಿರಬೇಕು. ಇಂತಹ ಹಲವಾರು ಕನಸುಗಳೊಂದಿಗೆ ಈ ಭೂಮಿಯಲ್ಲಿ ಬದುಕುತ್ತೇವೆ. ಎಲ್ಲ ಕನಸುಗಳು ನನಸಾಗದಿದ್ದರೂ ಕನಿಷ್ಠ ಪಕ್ಷ ನೆಮ್ಮದಿಯ ಜೀವನವಾದರೂ ಸಿಗಲಿ ಎಂಬ ಆಸೆ ಪ್ರತಿಯೊಬ್ಬರಿಗೂ ಇರುತ್ತದೆ. ಆದರೆ ಆ ಯುವತಿಯ ಪರಿಸ್ಥಿತಿ ನೋಡಿದಾಗ ಅನೇಕ ಪ್ರಶ್ನೆಗಳು ನನ್ನನ್ನು ಕಾಡಿದ್ದವು. ಇಂದು ಜಗತ್ತು ಎಷ್ಟು ಮುಂದುವರೆದಿದೆ. ಜನರು ಮನೆ ಕಟ್ಟಿಕೊಂಡು ನಾಗರಿಕ ಜೀವನವನ್ನ ನಡೆಸುತ್ತಿದ್ದಾರೆ. ಹಾಗಿದ್ದರೂ ಕೆಲವರು ಯಾಕೆ ಈ ದುಸ್ಥಿತಿಯಿಂದ ಹೊರಬರಲು ಸಾಧ್ಯವಾಗುತ್ತಿಲ್ಲ? ಅದು ಅವರ ಆಯ್ಕೆಯೇ, ಪರಿಸ್ಥಿತಿಯ ಒತ್ತಾಯವೇ, ಸಮಾಜದ ವೈಫಲ್ಯವೇ, ಅಥವಾ ನಮ್ಮ ಗಮನಕ್ಕೆ ಬಾರದ ಇನ್ನೇನೂ ಕಾರಣವೇ? ಈ ಪ್ರಶ್ನೆಗಳಿಗೆ ಉತ್ತರ ಹುಡುಕುವುದು ಸುಲಭವಲ್ಲ. ಇನ್ನೊಂದು ನೋವಿನ ಸಂಗತಿ ಎಂದರೆ ಭಿಕ್ಷೆ ಬೇಡುವ ಕುಟುಂಬಗಳ ಮಕ್ಕಳು ನಡೆಯಲು ಆರಂಭಿಸಿದ ತಕ್ಷಣ ಅದೇ ಬದುಕಿನೊಳಗೆ ತಳ್ಳಲ್ಪಡುತ್ತಾರೆ. ಅರಳಬೇಕಾದ ಮೊಗ್ಗನ್ನ ಚಿಗುರಿನಲ್ಲಿ ಕಿತ್ತು ಹಾಕಿದಂತಾಗುತ್ತದೆ. ಶಿಕ್ಷಣ, ಅವಕಾಶ ಮತ್ತು ಕನಸುಗಳನ್ನು ಕಳೆದುಕೊಂಡ ಆ ಮಕ್ಕಳ ಭವಿಷ್ಯವನ್ನ ಯೋಚಿಸಿದಾಗ ಮನಸ್ಸು ಭಾರವಾಗುತ್ತದೆ. ಇದು ಕೇವಲ ನಾನು ಇಂದು ಕಂಡ ಒಂದು ದೃಶ್ಯ ಮಾತ್ರ. ಇಂತಹ ನೂರಾರು ಸಾವಿರಾರು ಕಥೆಗಳು ನಮ್ಮ ಸುತ್ತಮುತ್ತಲೇ ನಡೆಯುತ್ತವೆ. ನಾವು ನೋಡುತ್ತೇವೆ, ಕೆಲ ಕ್ಷಣ ಯೋಚಿಸುತ್ತೇವೆ, ನಂತರ ನಮ್ಮ ಬದುಕಿನ ಗಡಿಬಿಡಿಯಲ್ಲಿ ಮರೆತು ಬಿಡುತ್ತೇವೆ. ಆದರೆ ಕೆಲವೊಮ್ಮೆ ಇಂತಹ ದೃಶ್ಯಗಳು ನಮ್ಮನ್ನ ನಿಲ್ಲಿಸಿ ಒಂದು ಪ್ರಶ್ನೆಯನ್ನ ಕೇಳುತ್ತವೆ. ನಿಜವಾಗಿಯೂ ನಾವು ಹೊಂದಿರುವ ನಮ್ಮ ಜೀವನಕ್ಕೆ ನಾವೆಷ್ಟು ಕೃತಜ್ಞರು? ಬಹುಶಃ ಜೀವನ ನಮಗೆ ಕೊಟ್ಟಿರುವ ಅತಿ ದೊಡ್ಡ ಸಂಪತ್ತು ಹಣವಲ್ಲ, ನಮ್ಮನ್ನು
ಪ್ರೀತಿಯಿಂದ ಪ್ರೀತಿಸುವ ಜನರು, ನಮ್ಮನ್ನು ಕಾಪಾಡುವ ಸಂಬಂಧಗಳು ಮತ್ತು ನೆಮ್ಮದಿಯಾಗಿ ಬದುಕುವ ಅವಕಾಶವೇ ನಿಜವಾದ ಸಂಪತ್ತು. ದೇವರು ನಮಗೇನು ಕೊಟ್ಟಿದ್ದಾನೆ ಎಂದು ಪ್ರಶ್ನಿಸುವ ಬದಲು ಕೊಟ್ಟಿರುವ ಜೀವನಕ್ಕೆ ಕೃತಜ್ಞರಾಗಿರೋದು ನಿಜವಾದ ಬದುಕಿನ ಸಾರ್ಥಕತೆ. ನಿಜ ಅಲ್ವಾ? ನಿಮಗೂ ಹೀಗೆ ಅನ್ನಿಸುತ್ತಿದೆಯೇ? ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ನಲ್ಲಿ ಹಂಚಿಕೊಳ್ಳಿ. ನಿಮ್ಮ ಒಂದು ಅಭಿಪ್ರಾಯ ಮತ್ತೊಬ್ಬರ ಮನಸ್ಸಿನಲ್ಲಿ ಹೊಸ ಆಲೋಚನೆಯನ್ನು ಮೂಡಿಸಬಹುದು. ಧನ್ಯವಾದಗಳು.